ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಗೀ ರೈಸ್ ಮತ್ತು ಎಗ್ ಕರಿನ ಮಾಡಿದ್ದೆ. ಅದ್ರ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ. ಹೋಪ್ ಎಂಜಾಯ್ ಮಾಡ್ತೀರಾ ಅನ್ಕೋತೀನಿ. ಇವತ್ತು ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಿಪಿ, ಬ್ರಷ್ ಮಾಡ್ಕೊಂಬಾ, ಅಪ್ಪಂಗೊಂದು ಟೀ ಮಾಡಿಕೊಡ್ತೀನಿ. ನನಗೆ ಅಂತ ಹೇಳಿ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಳ್ತಿದ್ದೀನಿ. ಮೋನಿಗೆ ಒಂದು ಬಟರ್ಫ್ಲೈ ಪೀದು ಟೀ ಮಾಡಿಕೊಡ್ತಾ ಇದ್ದೀನಿ. ನೋಡು, ಏನು ತಿನ್ನಕ್ಕೆ ಕೊಡಲಿ? ಚಾಕೋಸು ಎದ್ದ ತಕ್ಷಣ ಚಾಕ್ಲೇಟು. ಲಿಪಿ 7:15 ತಿಂಡಿ ತಿಂದ ಅಭ್ಯಾಸ, ಅದಕ್ಕೆ ಹೊಟ್ಟೆ ಹಸಿತಿದೆಯಂತೆ. ಇದು ಬಟರ್ಫ್ಲೈ ಪೀ ಟೀ ಮಾಡೋಕ್ಕೆ ಒಂಚೂರು ಚಕ್ಕೆ ತಗೊಳ್ತಾ ಇದ್ದೀನಿ. ಒಂಚೂರು ಚಕ್ಕೆನ ಕುಟ್ಟಿ ಹಾಕೊಳ್ಳೋದು, ಮತ್ತು ಅದ್ರ ಜೊತೆಗೆ ಮನೇಲೇ ಬಿಟ್ಟಿತ್ತು, ಹಾಗಾಗಿ ಇದು ಬಟರ್ಫ್ಲೈ ಪೀ ಏನಿದೆ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಒಂಚೂರು ಚಕ್ಕೆ ಏನಕ್ಕೆ ಅಂತ ಅಂದರೆ, ಏನಾದ್ರು ಕೊಲೆಸ್ಟ್ರಾಲ್ ಇದ್ದರೆ ಬಾಡಿಲಿ ಒಳ್ಳೆಯದು ಅಂತ ಹೇಳಿಬಿಟ್ಟು ಚಕ್ಕೆನ ಪುಡಿ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಳೋದು ಅಷ್ಟೇ. ನೀನು ಕುಡಿತೀಯ ಅಪ್ಪನ ಜೊತೆ? ಅದು ಬ್ಲೂ ಟೀ ಪಕ್ಕ ಕುಡಿಯೋದಾದ್ರೆ ಇನ್ನೊಂದು ಹಾಕ್ತೀನಿ. ಕುಡಿಬೇಕು? ಹಾಕ್ತೀನಿ. ನೀನು ಅಲ್ಲಿದ್ದೆ, ನಾನು ಏನು ತಿನ್ನಕ್ ಕೊಡಕ್ಕಾಗಲ್ಲ ಮಗ್ಲೆ. ಬೆಳಗ್ಗೆ ಎದ್ದು ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಬಿಸಿನೀರು ಕುಡಿತೀನಿ. ಡೈಲಿ ಎಲ್ಲ ಒಂದೊಂದು ದಿನ ಒಂದೊಂದು ಮಾಡ್ಕೊಂಡಿರ್ತೀನಿ. ಇವತ್ತು ಒಂಚೂರು ಶೀತ ಆಗಿತ್ತು ಅಂತ ಹೇಳಿಬಿಟ್ಟು ಅರಿಶಿನ ಹಾಕ್ಕೊಂಡು ಬಿಸಿನೀರು ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಮಾರ್ನಿಂಗ್ ಟೀ ರೆಡಿ ಆಗುತ್ತೆ. ಏನವ? ಹಾಂ, ವೆರಿ ಗುಡ್. ಉಜ್ಜು, ನೀಟಾಗಿ ಉಜ್ಜು. ನೀಟಾಗಿ ಉಜ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಡು, ಹೆಲ್ಪ್ ಮಾಡಿಕೊಡು ಆಯಿತಾ ಅಮ್ಮಂಗೆ. ಲಿಪಿ, ಗೀ ರೈಸು ಜೊತೆಗೆ ಎಗ್ ಮಸಾಲ ಮಾಡ್ಲಾ? ಹಾಂ, ಮತ್ತೆ ಏನು ಬೇಕು? ಹಾಂ, ಎಗ್ನ ಒಂಚೂರು ಬಾಯ್ಲ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತಲ್ಲ, ಸುಮಾರು ದಿನ ಆಯ್ತಪ್ಪ ನಾಟಿ ಕೋಳಿ ಮೊಟ್ಟೆ ತರಿಸ್ಕೊಟ್ಟಿತ್ತು, ಅದನ್ನು ಬೇಯಿಸ್ಕೊಂಡು ಇವತ್ತು ಎಗ್ ಮಸಾಲ ಮಾಡೋಣ ಅಂತ ಹೇಳಿ. ಲಿಪಿ, ಎಷ್ಟು ಮೊಟ್ಟೆ ತಿಂತೀಯಾ? ಒಂದೇ? ಪುಟ್ಟು ಮೊಟ್ಟೆ ಚಿನ್ನ? ನಿಂಗೆ 4, 7. ಜೊತೆಗೆ ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಮೊಟ್ಟೆ ಹೊಡಿಯಲ್ಲ. ಸಾಮಾನ್ಯ ಎಲ್ಲರಿಗೂ ಟಿಪ್ಸ್ ಗೊತ್ತಿರುತ್ತೆ. ಇವಾಗ ಕೆಲವರೆಲ್ಲ ಹೊಸದಾಗಿ ಅಡುಗೆ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ರೆಡಿ? ಹಾಂ, ಅಪ್ಪನ ಟೀ, ನಿನ್ನ ಟೀ, ಅಮ್ಮಂದು ಬಿಸಿನೀರು ರೆಡಿ. ಬಿಡು, ಏನು ಬೇಕು ಹೇಳು, ಅದು ಹಾಕ್ಕೊಡ್ತೀನಿ. ಅದಕ್ಕೊಂಚೂರು ಲೆಮನ್ ಹಾಕ್ಬೇಕು ಚಿನ್ನ, ಓಕೆನಾ? ಹಾಂ, ನೀನು ಕುಡಿದಿದ್ರೆ ವೇಸ್ಟ್ ಮಾಡಂಗಿಲ್ಲ ಚಿನ್ನಿ. ಅಪ್ಪನ ಕರೆದು ಬಾ, ಹೋಗು. ಹ್ಞೂ, ಅದು ಜ್ಯೂಸ್ ಗ್ಲಾಸ್. ಹೋಗು ಮೇಲೆ ಹೋಗು, ಅಪ್ಪನ ಕರೆದು ಬಾ. ಇಷ್ಟೇ, ಒಂದು 2 ನಿಮಿಷ ಬಾಯ್ಲ್ ಆಗಿಬಿಟ್ರೆ ಸಾಕು. ಅದಕ್ಕೊಂಚೂರು ಬೇಕು ಅಂದರೆ ಲೆಮನ್ ಹಾಕೊಬೋದು, ಇಲ್ಲ ಅಂತ ಅಂದರೆ ಜೇನುತುಪ್ಪನೂ ಹಾಕೊಬೋದು. ಸೊ ಈಗ ಟೀ ರೆಡಿ ಆಗಿದೆ. ಇದನ್ನು ನಾನು ಕುಡಿಯಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ಲಿಪಿಗೆ ಒಂಚೂರು ಬೇಕಂತೆ, ಹಾಗಾಗಿ ಮೋನಿಗೆ ಮತ್ತು ಲಿಪಿಗೆ ಬಿಸಿನೀರು ಕುಡಿಯೋ ಬದಲು ಇದನ್ನು ಕುಡಿದ್ರೆ ಆಯಿತು. ಲಿಪಿ, ಇವಾಗ ಇದು ಕಲರ್ ಚೇಂಜ್ ಮಾಡಲಾ? ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ ಚಿನ್ನ. ನೀನು ಕುಡಿಯಲ್ಲ ಮಗಳೇ. ಹೋಗಿ ಅಪ್ಪನ ಕೇಳ್ಕೊಂಬ, ಹೋಗು ಲೆಮನ್ ಬೇಕಾ ಅಂತ. ಲಿಪಿ, ನೋಡಿ ಹೆಂಗ್ ಮ್ಯಾಜಿಕ್ ಮಾಡ್ತೀನಿ ನಾನು ಅಂತ. ಆಯ್ತು, ಒಂಚೂರು ಹಿಂಗ್ ಮಾಡ್ಕೊಂಡ್ರೆ ಅದ್ರಲ್ಲಿ ಏನ್ ಜ್ಯೂಸ್ ಇರುತ್ತೆ ಅದು ಬರುತ್ತೆ. ನೀನೇ ಮಾಡುವಂತೆ. 1 ನಿಮಿಷ ಇರೋ, ಕಟ್ ಮಾಡ್ತೀನಿ ನೋಡಿ. ಗೀ ರೈಸಿಗೆ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ.
ಬರ್ತಾ ಇಲ್ಲ ಅಂದರೆ ಹಿಂಗೆ ಪ್ರೆಸ್ ಮಾಡಬೇಕು, ಹಿಂಗಿರುತ್ತಲ್ಲ ಹಿಂಗೆ ಸ್ಕ್ವೀಸ್ ಮಾಡಬೇಕು. ಓ ಇಲ್ಲ ಕಣ್ಮಗಳ, ಜ್ಯೂಸ್ ಬರಲಿಲ್ಲ. ಕೊಡಿ ನಾನು ಹಿಂಡ್ತೀನಿ, ಅದು ಜಾಸ್ತಿ ಹಿಂಡಾಮೇಲೆ ಅಪ್ಪ ಬೈಯುತ್ತೆ. ಹಾಕ್ಲಾ? ನೋಡು ಹೆಂಗೆ ಕಲರ್ ಚೇಂಜ್ ಆಗಿತ್ತು ಮಗಳೇ. ಈಗ ನೋಡು, ನಿಂದು ಪರ್ಪಲ್ಲು, ಅಪ್ಪಂದು ಬ್ಲೂ. ಹೆಂಗೆ ಈಗ ನಿಂಗೆ ಯಾವ ಕಲರ್ ಬೇಕು? ಏಯ್ ಕುಡಿಯೆಲ್ಲ ನೀನು ವೇಸ್ಟ್ ಮಾಡ್ತೀಯಾ, ಬಿಡು. ಇದಕ್ಕೊಂದು ಚೂರು ಹಾಕ್ತೀನಿ, 1 ಡ್ರಾಪ್ ಕುಡಿ. ಕುಡಿಯೆಲ್ಲ ನೀನು ವೇಸ್ಟ್ ಮಾಡ್ತೀಯಾ, ಸಾಕು. ಅಪ್ಪ ಟೀ ರೆಡಿ ಆಯ್ತು ಅಂತ ಹೋಗು. ಕರೆದು ಬರ್ತೀನಾ? ಎಗ್ ಬಾಯ್ಲ್ ಆಗಲಿ. ಮಾರ್ನಿಂಗ್ ಡ್ರಿಂಕ್ ನಂದು 30 ಲಿಪಿದು ರೆಡಿ ಆಯ್ತು. ಲಿಪಿ ಎಲ್ಲರೂ ಬೀಳ್ಸಿಯಾ ಬಂತಲ್ಲ ಅಲ್ಲೇ ನಿದ್ದೆ. ನೀವು ಅಪ್ಪಂಗೆ ಇನ್ನ ಲಿಪಿ, ನಾವಿಬ್ರು ಎಷ್ಟು ಬೇಗ ಎದ್ದಿದ್ದೀವಿ ನೋಡು. ಇವ್ರು ಚಲ್ಗಿಲಿಯಾ? ನಿಮ್ಮ ಅಮ್ಮಂದೇನು ನೋಡ್ತೀಯಾ? ಮೊನ ಯಾವುದಕ್ಕೂ ಬಿಸಿನೀರು ಬಿಸಿ ಇಲ್ಲದೆ ಇನ್ನೇನಿರುತ್ತೆ. ಏನು ಸಿಕ್ತು ಮೊನ? ಏನು ಮಾಡ್ತಿದ್ಯಾ ಬಾಯ್ಲೆ? ಲಿಪಿ ಅಮ್ಮನ ಮೂಗೆಲ್ಲ ದಪ್ಪ ಕಾಣ್ತಿದ್ಯಾ? ಕಾಣ್ತಿದ್ದೀನ ಮಗಳ. ಅಮ್ಮ ಹೆಂಗೆ ಕಾಣ್ತಿದ್ದಾಳಮ್ಮ? ಮೊಟ್ಟೆ ಉರಿ ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ. ನೀರು ಕುದ್ದು ಹೊರಗಡೆನೆ ಬಂದ್ಬಿಡ್ತು. ಸಿಮ್ಮಲ್ಲಿ ಇಡೋದು ಬಿಟ್ಟು ಮೋಹನ್ ಬಂದ್ರು ಅಂತ ಹೇಳಿ ಟೀ ಕೊಡಕ್ಕೆ ಹೋದೆ. ಕ್ರ್ಯಾಕ್ ಆಯ್ತೋ ಏನೋ ಮೊಟ್ಟೆ, ಗೊತ್ತಿಲ್ಲ. ಏ ಲಿಪಿ, ನಾನು ಕುಡಿದ್ಬಿಟ್ಟಿದ್ದೆ ಅರಿಶಿನ ಪುಡಿ ನೀರು ಹಾಕೊಂಡ. ಥೂ, ಏನು ಕಲ್ತಿದ್ಯಾ ಮಗಳೇ ನೀನು? ಒಂದಾರು ಒಳ್ಳೆ ಬುದ್ಧಿ ಇಲ್ಲ ನಿನ್ನ ಹತ್ರ. ಇವಾಗ EVS ಓದ್ದೇ ಇರೋ ಯೂಟಿಗೆ ಬೀಳುತ್ತವದೆ ನನ್ನ ಹತ್ರ. ಎದ್ದೇಳು. ಇವತ್ತು ಬೆಳಗ್ಗೆ ತಿಂಡಿಗೆ ಗೀ ರೈಸು ಮತ್ತು ಎಗ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಆದರೆ ಮೋಹನ್ ಇರಲ್ಲ, ಬ್ಯುಸಿ ಇರ್ತಾರೆ. ನಾನು ಲಿಪಿ ಇಬ್ಬರೇ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ಸ್ಟೈಲಲ್ಲಿ ಮಾಡ್ತೀನಿ ಆ ಸ್ಟೈಲಲ್ಲಿ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಎಲ್ಲರೂ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಅದ್ರ ಜೊತೆಗೆ ಇನ್ನೊಂದು ಸ್ಪೂನು. ನಾನು ಇಲ್ಲಿ 1.5 ಲೋಟ ಅಷ್ಟೇ ಮಾಡ್ತಿರೋದು 3 ಜನಕ್ಕೆ. ಹಾಗಾಗಿ ತುಪ್ಪ ಏನು ಜಾಸ್ತಿ ಬೇಕಾಗಲ್ಲ. ಇಲ್ಲಿ 2 ಸ್ಪೂನು ಅದು ಸ್ಪೂನಿಗೆ ಅಂಟ್ಕೊಂಡಿತ್ತು, ಹಾಗಾಗಿ 2 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಬೇಕು. ಬರೀ ತುಪ್ಪನೇ ಆದರೆ ಅಷ್ಟೊಂದು ಚೆನ್ನಾಗಲ್ಲ. ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ. ಯೂಸ್ ಮಾಡ್ತೀನಿ ಅನ್ನೋರು ಆಯಿಲ್ನ ಕಮ್ಮಿ ಹಾಕ್ಕೊಳ್ಳಿ. ನಾನು ಒಂದು ಮೀಡಿಯಮ್ ರೇಂಜಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಎಲ್ಲ ಕಾಯ್ದಾದ್ಮೇಲೆ ನಾನು ಲಾಸ್ಟಿಗೆ ಗೋಡಂಬಿ ಎಲ್ಲ ಹಾಕ್ಕೊಳ್ತೀನಿ. ಈಗ ಏನೇನು ಸ್ಪೈಸಸ್ ಬೇಕೋ ಅದನ್ನು ಮಾತ್ರ ಹಾಕ್ಕೊಳ್ತೀನಿ. ಒಂಚೂರು ಎಣ್ಣೆ ಕಾಯಲಿ. ಸ್ವೀಟಾಗಿ ಮೊಟ್ಟೆ ಕಲರು ಚೇಂಜ್ ಆಗಿಬಿಟ್ಟಿದೆ. ಏನು ಮಸಾಲೆ ಎಲ್ಲ ಜಾಸ್ತಿ ತಿಂದರೆ ನನಗೂ ಒಂಥರ ಎದೆ ಉರಿ ಸ್ಟಾರ್ಟ್ ಆಗುತ್ತೆ, ಮತ್ತು ಅಷ್ಟೊಂದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಇವಾಗ. ಹಾಗಾಗಿ ಸ್ವಲ್ಪ ನಾನು ಸ್ಪೈಸಸ್ ಎಲ್ಲ ಕಮ್ಮಿನೇ ಮಾಡೋದು. ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಲ್ವ, ಒಂದು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ, 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ, 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರಿಗೆ ಅಂತ ಹೇಳ್ಬಿಟ್ಟು. ಇದಿಷ್ಟು ಹಾಕ್ಕೊಂಡು ಒಂಚೂರು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಲಿಪಿಗೆ ಆ್ಯಕ್ಚುಲಿ ಜೀರಿಗೆ ಹಾಕಿದ್ರೆ ಇಷ್ಟ ಆಗಲ್ಲ, ಒಂಚೂರು ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿದ ಚಂದ ಅಂತ ಹೇಳ್ಬಿಟ್ಟು. ಕೇಳಿಸ್ತಾ? ಇಲ್ಲ ಮಗಳೇ, ಚೂರು ಹಾಕಿದ್ದೀನಿ. ಸ್ಪೈಸಸ್ ಎಲ್ಲ ಹಾಕೊಂಡಾದ್ಮೇಲೆ ಚಿಕ್ಕದಾಗಿ ಈರುಳ್ಳಿ ಮತ್ತು ಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಷ್ಟು ಸಣ್ಣದಾಗಿ ನಾನಿಲ್ಲಿ ದೊಡ್ಡದು ಒಂದು ಈರುಳ್ಳಿ ತಗೊಂಡಿದ್ದೀನಿ. 3 ಜನಕ್ಕೆ ಮಾಡ್ತಿರೋದ್ರಿಂದ ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಉದ್ದಕ್ಕೆ ಒಂದೇ ಸ್ಲಿಟ್ ಮಾಡ್ಕೊಂಡಿದ್ದೀನಿ ಮೆಣಸಿಕಾಯಿನ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಅಷ್ಟೊತ್ತಿಗೆ ನಾನು ಮಸಾಲೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಈ ಚಿಕ್ಕ ಜಾರಿಗೆ
ನಾವು ಕಮ್ಮಿ 3 ಜನ ಅಂತ ಹೇಳಿದ್ರೆ ಒಬ್ರಿಗೆ ಎಕ್ಸ್ಟ್ರಾ ಮಾಡಿರ್ತೀನಿ. ಇಷ್ಟು ಶುಂಠಿ 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಆಮೇಲೆ ದೊಡ್ಡದು 1 ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಕೆಲವರು ಇದಕ್ಕೆ ಕಾಯಿ ಹಾಲನ್ನ ಹಾಕ್ಕೊಳ್ತಾರೆ, ಬಟ್ ನನಗಿವಾಗ ಇಷ್ಟೇ ಕನ್ಸಿಸ್ಟೆನ್ಸಿ ಗ್ರೈಂಡ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ ನಾನು ಇದಕ್ಕೆ 2 ಸ್ಪೂನ್ ಕಾಯಿನ ಹಾಕ್ಕೊಳ್ತೀನಿ. ಆಮೇಲೆ ಲಾಸ್ಟಿಗೆ ಗೋಡಂಬಿನೂ ಫ್ರೈ ಮಾಡಿ ಹಾಕೊಬೋದು. ಇಲ್ಲಿ 3 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡೋಕ್ಕೆ. 2 ಸ್ಪೂನ್ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ, ಇದನ್ನ ಹಾಕ್ಕೊಂಡ್ರೆ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯಿ ಹಾಕ್ಕೊಳ್ಳೋದು. ಕಾಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣದಾಗಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಒಂದು 1/4 ಹಿಡಿಯಷ್ಟು ಪುದೀನನ ತಗೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಕೆಲವರು ಮೋಸ್ಟ್ಲಿ ಪುದೀನ ಹಾಕಲ್ಲ ಅಂತ ಅನಿಸುತ್ತೆ, ಬಟ್ ನಾನು ಪುದೀನ ಹಾಕ್ತೀನಿ. ಯಾಕಂದರೆ ಒಂದೊಂದ್ಸತಿ ಲಿಪ್ಪಿ ಗ್ರೇವಿ ಏನು ಇಲ್ಲದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ತಿಂತಾಳೆ. ಹಾಗಾಗಿ ನಾನು ಪುದೀನನೂ ಹಾಕ್ಕೊಳ್ತೀನಿ. ಪುದೀನನ ಸಣ್ಣ ಕಟ್ ಮಾಡಿಕೊಂಡು, ಆಮೇಲೆ ಇದು ಅಷ್ಟೇ 1/4 ಹಿಡಿಯಷ್ಟು ಸಾಂಬಾರ್ ಸೊಪ್ಪನ್ನ ತಗೊಂಡಿದ್ದೀನಿ. ಈರುಳ್ಳಿ ಇಷ್ಟು ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಳಿ ನೀವು. ಇಷ್ಟು ಗೋಲ್ಡನ್ ಕಲರ್ ಈರುಳ್ಳಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂಚೂರು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿನ ಹಾಕ್ಕೊಂಡು ಬಟಾಣಿಗೆ ಒಂಚೂರು ಉಪ್ಪು ಹಿಡೀಲಿ ಅಂತ ಹೇಳ್ಬಿಟ್ಟು ಚೂರು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನಿವಾಗ ಪುದೀನ ಮತ್ತು ಸಾಂಬಾರ್ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಸೊಪ್ಪು ಒಂಚೂರು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹಸಿ ವಾಸನೆ ಹೋದ್ಮೇಲೆ ಸೊಪ್ಪುದು ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ನಾನು, ಶುಂಠಿ ಬೆಳ್ಳುಳ್ಳಿನೂ ಹಸಿ ವಾಸನೆ ಹೋಗಬೇಕು. ಇದು ಕಂಪ್ಲೀಟಾಗಿ ಇವಾಗ ಹಸಿ ವಾಸನೆ ಹೋಗಿಸ್ಕೊಂಡಿದ್ದೀನಿ. ಹೀಗೆ ಇಲ್ಲಿ ಹಸಿ ವಾಸನೆ ಹೋದ್ಮೇಲೆ ನಾನೇನು ಮಾಡಿದ್ದೀನಿ, ಇದರಲ್ಲಿ 1.5 ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ ಹಾಕ್ಕೊಂಡು 1.5 ಲೋಟ ಅಕ್ಕಿ ತಗೊಂಡಿದ್ದೀನಿ. 1 ಲೋಟಕ್ಕೆ 2 ಲೋಟದ ಥರ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹೊಸದಾಗಿ ಅಡುಗೆ ಮಾಡೋರಿಗೆ ಹೆಲ್ಪ್ ಆಗಲಿ ಅಂತ 2, ಮತ್ತು ಒಂಚೂರು ಮಸಾಲೆ ತೊಳೆದಿದ್ದೆ ಅದರಲ್ಲಿ, ಅದ್ರದ್ದು 1 ಲೋಟ ಹಾಕ್ಕೊಳ್ತೀನಿ. ಸಪೋಸ್ ನಿಮಗೆ ಮೆತ್ತಗೆ ಬೇಕು ಅಂತ ಅಂದರೆ ನೀವೇನು ಮಾಡಿ, ಒಂದು 1/4 ಲೋಟ ಜಾಸ್ತಿ ಹಾಕ್ಕೊಂಡ್ರೆ ಮೆತ್ತಗಾಗುತ್ತೆ. ಹುಡಿ ಬೇಕು ಅಂತ ಅಂದರೆ 1.5 ಲೋಟ ಅಕ್ಕಿಗೆ 3 ಲೋಟ ನೀರು. ಇದು ಸಾಮಾನ್ಯ ಗೊತ್ತಿರುತ್ತೆ, ಆದರೂ ಹೇಳ್ತಿದ್ದೀನಿ. ಲಾಸ್ಟಿಗೆ ಕುದ್ದಾದ್ಮೇಲೆ ನಿಮಗೆ ಉಪ್ಪೇನಾದ್ರು ಸಾಕಾಗಲಿಲ್ಲ ಅಂತ ಅಂದರೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕರೆಕ್ಟಾಗಿದೆ. 2 ವಿಷಲ್ ಹಾಕಿಸ್ಕೊಂಡ್ಬಿಟ್ರೆ ಗೀ ರೈಸ್ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಎಗ್ ಮಸಾಲೆ ಮಾಡಿಬಿಡ್ತೀನಿ. ಚೂರು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಯಾವಾಗಲೂ ಅಡುಗೆ ತುಂಬ ರುಚಿಯಾಗಿರುತ್ತೆ ಮತ್ತು ಅನ್ನನೂ ಸಾಫ್ಟಾಗಿ ಬರುತ್ತೆ. ಈಗ ಒಂದು ಪ್ಯಾನಿಗೆ ಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ, ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ, 2, 3 ಜಾಸ್ತಿ ಜನ ಇದ್ದರೆ. ಆಮೇಲೆ ನಾನಿಲ್ಲಿ ಚಿಕ್ಕದು 5 ಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಮಾಡೋದ್ರಿಂದ ಬೆಳ್ಳುಳ್ಳಿನೂ ಸ್ವಲ್ಪ ತಗೊಳ್ತಾ ಇದ್ದೀನಿ. ಇಷ್ಟೇ ಸಾಕು, ಮಸಾಲೆ ಜಾಸ್ತಿ ಅನಿಸುತ್ತೆ ಅಂತ. ಒಂದು 10 ಇಟ್ಲ ಬೆಳ್ಳುಳ್ಳಿ ಅಂದ್ಕೊಳ್ಳಿ, 10 ಇಟ್ಲ ಬೆಳ್ಳುಳ್ಳಿ. ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಚೂರು ಇದನ್ನ ಫ್ರೈ ಮಾಡ್ಕೊಬೇಕು. ಇದ್ರ ಜೊತೆಗೆ ಒಂದು 4 ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ಇಷ್ಟು ಗೋಡಂಬಿ, ಗಸಗಸೆ ಹಾಕ್ಕೊಳ್ತಿದ್ದೀನಿ. ಚೂರು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ತಗೊಂಡು, ಆಮೇಲೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜನ ತಗೊಳ್ತಿದ್ದೀನಿ. ಸಾಂಬಾರು ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಾಯಿತು. ಇದೊಂಚೂರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಮಗಳೇ, ನನ್ನ ಮಗಳು ಭಾರತ ದೇಶದ ಮ್ಯಾಪ್ನ ನೋಡ್ಬಿಟ್ರೆ ಫುಲ್ ಎಲ್ಲರೂ ಖುಷಿ ಆಗ್ಬಿಡ್ತೀರಾ. ತೋರಿಸು ಸ್ವೀಟ್ ಆರ್ಟ್, ಹೆಂಗಿದೆ ನಿನ್ನ ದೇಶ? ಯು ಟ್ರೈಡ್ ಬೆಸ್ಟ್ ಮಗಳೇ, ಸೂಪರ್. ಇಷ್ಟಾರು ಟ್ರೈ ಮಾಡಿದ್ಯಲ್ಲ ಕಂದ. ಅಪ್ಪ ಮಾಡಿಕೊಡುತ್ತಾ? ರೆಡಿ ಮಾಡಿಟ್ಟಿದ್ಯಾ? ಚೆನ್ನಾಗಿ ನೀಟಾಗಿ ಪೀಲ್ ಮಾಡಬೇಕು, ಹೆಂಗೆಂಗೋ ಪೀಲ್ ಮಾಡಬೇಡ ದಯವಿಟ್ಟು. ನೀನು ಮಾಡಕ್ಕೆ ಬರಲ್ಲ, ಹೊಡೆದಾಕ್ಬಾರ್ದಾಯ್ತಾ? ಸುಡ್ತಿದ್ಯಾ? ಮೊನ್ನೆ ಹೊಡೆದಾಕಿಸ್ಬೇಡಿ ಪ್ಲೀಸ್.
ಆಗಿಂದ ಎಷ್ಟು ಮೊತ್ತ ಬಿಸ್ತ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಮಗಳೇ ಸೌಂಡ್ ಕಮ್ಮಿ ಕೊಟ್ಕೊಂಡು ನೋಡು ಚಿನ್ನ ಪ್ಲೀಸ್, ಅಮ್ಮ ವಿಡಿಯೋ ಮಾಡ್ತಿದ್ದಾಳೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಗ್ರೈಂಡ್ ಮಾಡ್ಕೊಳಕ್ಕೆ. ಆಮೇಲೆ ಒಂಚೂರು ಅರಿಶಿನ ಪುಡಿ. ಏನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಪ್ಯಾನಿಗೆ ಚೂರು ಆಯಿಲ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಒಂಚೂರು ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಿದು. ಬೇಕು ಅಂತ ಅಂದರೆ ನೀವು ಸ್ವಲ್ಪ ಇದಕ್ಕೆ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಬೋದು. ನಾನು ಗರಂ ಮಸಾಲ ಪೌಡ್ರ್ ಹಾಕಿಲ್ಲ. ಅದಾದಮೇಲೆ ಮಿಕ್ಸಿ ಜಾರ್ ಏನಿತ್ತು ಅದ್ರ ನೀರನ್ನ ತೊಳ್ಕೊಂಡು ಹಾಕೊಳ್ತಿದ್ದೀನಿ. ಒಂದು 2 ನಿಮಿಷ ಇದೊಂಚೂರು ಕುದ್ಬಿಡ್ಲಿ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಾಟಿ ಕೋಳಿ ಮೊಟ್ಟೆ ಆಗಿರೋದ್ರಿಂದ ಪುಟ್ಟ ಪುಟ್ಟ ಕಾಣ್ತಾ ಇದೆ. ಇದನ್ನೇ ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಲ್ಲ, ಜಸ್ಟ್ ಹಿಂಗೆ ಕಟ್ ಮಾಡಿ ಹಾಕ್ಕೊಳ್ತೀನಿ ಅಷ್ಟೇ. ಯಾಕೆ ಅಂದರೆ ಒಂಚೂರು ಅದಕ್ಕೆ ಮಸಾಲೆ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತೀನಿ. ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಿದ್ದೀನಿ. ಟೊಮೊಟೊ ಹಣ್ಣು ಬೇಕು ಅಂತ ಅಂದರೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿ ಹಾಕೊಬೋದು. ಬಟ್ ನಾನಿಲ್ಲಿ ಟೊಮೊಟೊ ಹಾಕಿಲ್ಲ, ಸೊ ಅದ್ರ ಬದಲು ನಿಂಬೆಹಣ್ಣನ್ನು ಹಾಕ್ಕೊಂಡೆ. ಈಗ ಮಸಾಲೆ ಸ್ವಲ್ಪ ಕುದ್ದಾಯಿತು, ಹಾಗಾಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಓಪನ್ ಆಗೋಯ್ತು ಒಂದು 2 ನಿಮಿಷ ಕುದ್ರೆ ಎಗ್ ಮಸಾಲೆ ರೆಡಿ. ಇಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ ಲಾಸ್ಟಿಗೆ ಗೋಡಂಬಿ ಹಾಕೋಕ್ಕೆ ಗೀ ರೈಸಿಗೆ. ತುಪ್ಪ ಕಾಯ್ದ್ಮೇಲೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿ ಎರಡು ಒಟ್ಟಿಗೆ ಹಾಕೋಬಾರ್ದು. ಗೋಡಂಬಿ ಫ್ರೈ ಆದಮೇಲೆ ಇಷ್ಟೇ ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ. ಒಂದು 7 ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ. ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಾಗಿದೆ ಟೇಸ್ಟು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನನ್ನ ಮಗಳು ಆ್ಯಕ್ಚುಲಿ ಹೆಂಗಿದೆ ಅಂತ ಹೇಳ್ತಾಳೆ. ಈಗ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಗೋಡಂಬಿ ಮತ್ತು ದ್ರಾಕ್ಷಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ರೆ ರುಚಿಯಾಗಿರುವಂತಹ ಗೀ ರೈಸ್ ರೆಡಿ ಆಗಿಬಿಡುತ್ತೆ. ಕಲರ್ ಏನಕ್ಕೆ ಪ್ಯೂರ್ ವೈಟ್ ಬಂದಿಲ್ಲ ಅಂತ ಅಂದರೆ ನಾನು ಕಾಯಿ ಹಾಲು ಹಾಕ್ಕೊಂಡಿಲ್ಲ ಅಲ್ವಾ, ಹಾಗಾಗಿ ಪ್ಯೂರ್ ವೈಟ್ ಬಂದಿಲ್ಲ ಅಷ್ಟೇ. ಒಂದೊಂದ್ಸತಿ ತುಪ್ಪದ ಕಲರೂ ಮ್ಯಾಟರ್ ಆಗುತ್ತೆ. ಹಾಂ ಮಗಳೇ, ಓ ರೆಡಿ ಬಾ. ಮಗಳು ಇವತ್ತು ನಂಗೆ ಬಾಗಿಲು ಸಾರಿಸಿ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ. ಅಮ್ಮ ನಿಂಗೆ ಬಗ್ಗಕ್ಕಾಗಲ್ಲ ಬಿಡಮ್ಮ, ನಾನೇ ಮಾಡ್ತೀನಿ ಅಂತ. ಚಿನ್ನ ರಂಗೋಲಿನೂ ಬಿಡ್ತೀಯ ಪುಟಾಣಿ? ಬರ್ಲಾ? ವಾವ್, ಹಂಗೆಲ್ಲ ಬಂತ ನಿಂಗೆ? ಸೋ ನೈಸ್. ವಾವ್ ಮುದ್ದು ಮಗಳೇ, ಸೋ ಸ್ವೀಟ್. ನೀನು ನಿಜ ಸಖತ್ತಾಗಿ ಬಂತು. ಸಾಕು ಬಿಡು, ಈ ಕಡೆಗೆ ಬಿಡಿಸು. ಇವತ್ತು ನನ್ನ ಮುದ್ದು ಮಗಳು ಎಷ್ಟು ಹೆಲ್ಪ್ ಮಾಡ್ತಿದ್ದಾಳಪ್ಪ ಸಂಡೇ. ವೆರಿ ಗುಡ್ ಕಂದ. ನೋಡಿದೆ ಮೊನ ಆಯಿತಾ ಏನು ಮಾಡ್ತಿದ್ದಾಳೆ ಅಂದರೆ, ನಾನು ಅವತ್ತೊಂದಿನ ಚುಟ್ಕಿ ಹಾಕಿದ್ದೆ ಅವಳಿಗೆ, ಪೇಪರ್ ಅರಿತೀಯ ಅಂತ ಹೇಳಿ. ನಾನಿವತ್ತು ಹೊಡಿತೀನಿ ಅಂತ ಹೇಳಿಬಿಟ್ಟು ಕದ್ದು ಮೆತ್ತಗೆ ಪೇಪರ್ ತೊಗೊಂಡೋಗಿ ಹೊರ್ಗಡೆ ಹಾಕಿರೋದು. ಏನಕ್ಕೆ ಲಿಪಿ ಅಷ್ಟೊಂದು ಪೇಪರ್ ವೇಸ್ಟ್ ಮಾಡಿದ್ಯಾ? ಹಾಂ, ನಿನ್ನೆ ಕೇಳ್ತಿರೋದು ಏನಕ್ಕೆ ಪೇಪರ್ ವೇಸ್ಟ್ ಮಾಡಿದ್ಯಾ? ಹಾಂ, ಇನ್ನೊಂದು ಪೇಪರ್ ವೇಸ್ಟ್ ಆದರೂ ನಿಜವಾಗ್ಲೂ ಇವತ್ತು ಓದೇ ಬೀಳುತ್ತೆ ನನ್ನ ಹತ್ರ. ಪೇಪರ್ ಹರಿಬಾರ್ದು, ವಿದ್ಯೆ ಹತ್ತಲ್ಲ. ಅಲ್ಲ, ನೀನು ಈಗಲೇ ಎಷ್ಟು ಬುದ್ಧಿ ನೋಡು, ಮೆತ್ತಗೆ ತಗೊಂಡೋಗಿ ಇಟ್ಟು ಬಂದಿದ್ಯಲ್ಲ ಹೊರ್ಗಡೆ ನೀನು. ಹಾಂ, ಓಹೋ ಲಿಪಿ ಹೆಂಗಿದೆ ನಿಜ ಹೇಳು. ಸೂಪರ್ ಆಗಿದೆ ಅಂತ ನಿಜ ಪ್ರಾಮಿಸ್. ಆಗ ನೀನು ಹೇಳ್ಬೇಕು ಮನ ಹೆಂಗಿದೆ? ಚೆನ್ನಾಗಿದೆಯಾ?
ಮೋಹನ್ ಹೊರಗಡೆ ಹೊರಟಿದ್ರು. ಅಷ್ಟೊತ್ತಿಗೆ ಅಪ್ಪ ನನಗೆ ಇಂಡಿಯಾ ಮ್ಯಾಪ್ನ ನೀಟಾಗಿ ಡ್ರಾ ಮಾಡಿಕೊಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಮೋಹನ್ ಕೂಡ ಇಂಡಿಯಾ ಮ್ಯಾಪ್ನ ಡ್ರಾ ಮಾಡಿಕೊಟ್ರು. ಅಷ್ಟೊತ್ತಿಗೆ ನಾನು ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಮೆಝಾನಿಂದ ಒಂದು ಪಾರ್ಸೆಲ್ ಬಂದಿತ್ತು ಅಂತ ಓಪನ್ ಮಾಡ್ತಿದ್ದೀನಿ. ಲಿಪಿ ಏನು ಆರ್ಡ್ರ್ ಮಾಡಿರ್ತೀನ ಅಮೆಝಾನಲ್ಲಿ? ಓ ಇದು ಬಟರ್ಫ್ಲೈ ಪೀಕಾ ಡ್ರೈದು ಆರ್ಡ್ರ್ ಮಾಡಿದ್ದೆ, ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಏನು ನಿನಗೆ ಎಲ್ಲ ಬಂದ್ಬಿಡುತ್ತಾ? ಏನಿದೆ ಅಂತ ಬರ್ತೀಯಲ್ಲ. ಇದು ಮೀನಜ್ಜಿಗೆ ಚಿನ್ನ ವೆರಿಕೋಸ್ ಆಗಿದೆಯಲ್ಲ, ನನ್ನ ಸಾಕ್ಸ್ ಬರಲಿಲ್ಲ ಅಂತ ಬಂತಾ? ಫೋನ್ ಮಾಡಿ ಬರೋಕ್ಕೆ ಹೇಳು ಮಗಳೇ. ಮೊನ್ನೆ ರಿಲಯನ್ಸಿಗೆ ಹೋಗಿ ತರೋದೇ ಮರ್ತು ಬಂದ್ಬಿಟ್ಟಿದ್ದೀನಿ ನಾನು. ಲಿಕ್ವಿಡ್ ಬಂತು ಸದ್ಯ ಆರ್ಡ್ರ್ ಮಾಡಿದ್ದೆ. ಲಿಪಿಗೆ ಸಂಡೇ ಬಂತು ಅಂದರೆ ಟೈಮ್ ಪಾಸ್ ಮಾಡೋದು ಹೇಗೆ ಅಂದರೆ ಸ್ವಲ್ಪ ಹೊತ್ತು ಕಲರಿಂಗ್ ಮಾಡ್ತಾಳೆ, ಕ್ರಾಫ್ಟ್ ಮಾಡ್ತಾಳೆ. ಅದಾದಮೇಲೆ ನಾನು ಬೆಳಗ್ಗೆ ತಿಂಡಿಗಿಂತ ಮುಂಚೆ ಒಂದೊಂದು ಸತಿ ಓದಿಸ್ಬಿಡ್ತೀನಿ. ಒಂದೊಂದು ಸತಿ ಏನು ಮಾಡ್ತೀನಿ ಅಂದರೆ ತಿಂಡಿ ಆದಮೇಲೆ ಮಿನಿಮಮ್ ಒಂದು 2 hours ಅಥವಾ 1.5 hour ಅಂತೂ ಕೂತ್ಕೊಂಡು ಓದಿಸ್ತೀನಿ. ಮತ್ತೆ ಗ್ಯಾಪ್ ಕೊಟ್ಬಿಟ್ರೆ ಇದು ಮಾಡ್ತಾಳೆ ಅಂತ ಹೇಳಿಬಿಟ್ಟು ಆದರೂ ಕುಯ್ಯೋ ಅಂದ್ಕೊಂಡೆ ಓದ್ತಾಳೆ. ಓದೆಲ್ಲ ಆದಮೇಲೆ ಅವಳಿಗೆ ಏನು ಇಷ್ಟ ಜ್ಯೂಸು ಮತ್ತು ಒಂದೊಂದು ಸತಿ ಐಸ್ ಕ್ರೀಮ್ ಕೇಳ್ತಾಳೆ, ತರಿಸ್ಕೊಡ್ತೀನಿ. ಬಟ್ ಇವತ್ತು ಜ್ಯೂಸ್ ಬೇಕು ಅಂತಿದ್ದಾಳೆ, ಜ್ಯೂಸ್ ಮಾಡಿಕೊಡ್ತೀನಿ. ನೇರಳೆ ಹಣ್ಣು ಜ್ಯೂಸ್ ಮಾಡಿಕೊಡ್ಲಾ? ಒಂದು ನೇರಳೆ ಹಣ್ಣು, ಮಾವಿನ ಹಣ್ಣು, ಆ್ಯಪಲ್ಲು ಯಾವ್ದು ಬೇಕು? ಏನು ಗೊತ್ತಾ, ಇಲ್ಲಿ ಈ ಜಾಯಿಂಟ್ ಫ್ಯಾಮಿಲಿ ಅಂತ ಬರೆಯಕ್ಕೆ ಜಾಗ ಇಲ್ಲ. ಪರವಾಗಿಲ್ಲ ಬಿಡು, ಸಾಕು. ನೆಕ್ಸ್ಟ್ ಕ್ವಶನಿಗೆ ಆನ್ಸರ್ ಬರಿ. ನಮ್ಮ ಲಿಪಿಗೆ ನೇರಳೆ ಹಣ್ಣಿನ ಜ್ಯೂಸ್ ಬೇಕಂತೆ. ರೆಡಿ ಆಗಿಲ್ಲ ಮೇಡಮ್, ಆಗ್ತಾ ಇದೆ. ಹಂಗಾಗಿ ನೇರಳೆ ಹಣ್ಣು ಕಟ್ ಮಾಡ್ತಿದ್ದೀನಿ. ನೇರಳೆ ಹಣ್ಣು ಸಣ್ಣ ಕಟ್ ಮಾಡಿಕೊಂಡು ಇವಾಗ ಚಳಿ ಇರೋದ್ರಿಂದ 2 ಐಸ್ ಕ್ಯೂಬ್ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಮೆಣಸು ಕಾಳನ್ನ ಹಾಕ್ಕೊಳ್ತಿದ್ದೀನಿ. ಮತ್ತು ಒಂಚೂರು ಉಪ್ಪು, ಚೂರು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಇಷ್ಟು ಉಪ್ಪು ಹಾಕ್ಕೊಂಡು ಬೇಕು ಅಂತ ಅಂದರೆ ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಲ್ಲದ ಪುಡಿನ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಸಾಕಾಗತ್ತಾ? ಇಲ್ಲ 2 ಸ್ಪೂನ್. ಮೇಡಮ್ ರೆಡಿ ಆಗ್ತಿದೆ ಮೇಡಮ್. ಬೆಲ್ಲದ ಪುಡಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಮಗಳೇ, ಮನೇಲಿ ಏನಾದ್ರು ಹೊಸದು ತಂದ್ಬಿಟ್ರೆ ಮಕ್ಕಳಿಗೆ ಅದರಲ್ಲೇ ಕೊಡಬೇಕು. ನಾವು ಚಿಕ್ಕದ್ರಲ್ಲಿ ಹಿಂಗೆ ಮಾಡ್ತಿದ್ವಿ ಮಗಳೇ. ಒಂದು ಪ್ಲೇಟಿಗೆ ಕಿತ್ತಾಡ್ತಿದ್ವಿ, ನಾನು ಸ್ಫೂರ್ತಿ ಚಿಕ್ಕಿ. ನಂಗೆ ಆ ಪ್ಲೇಟ್ ಬೇಕು, ನಿಂಗೆ ಈ ಪ್ಲೇಟ್ ಬೇಕು ಅಂತ ಹೇಳ್ಬಿಟ್ಟು. ಸ್ಟ್ರಾ ಕೊಡ್ತೀನಿ ನಂಗೆ ಭಯ. ನಾನು ಗ್ಲಾಸ್ನ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಡ್ತೀನಿ, ಅಲ್ಲಿಂದ ನೀಟಾಗಿ ಕುಡಿ ಆಯ್ತಾ? ದಯವಿಟ್ಟು ಗ್ಲಾಸ್ ಏನಾದ್ರು ಒಡೆದೋಗ್ಬೇಕಲ್ಲ, ಅದರಲ್ಲಿ ಎತ್ಕೂತ್ಕೊಂಡು ಕುಡಿ. ಬಗ್ಗಿದ್ರೆ ಚೆಲ್ಲುತ್ತೆ. ಒಡೆದೋದ್ರೆ ಆ್ಯಕ್ಚುಲಿ ಪ್ರೆಗ್ನೆನ್ಸಿಲಿ ತಿನ್ಬೇಕಾ ಬೇಡವಾ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನೇರಳೆ ಹಣ್ಣು ತಿಂದರೆ ಕೆಲವ್ರು ಯಾವ್ದೋ ಎಲ್ಲೋ ಕೇಳಿದ್ದೆ, ಏನೋ ಮಗು ಕಲರು ಚೇಂಜ್ ಇರುತ್ತೆ, ಡಾರ್ಕ್ ಕಲರ್ ಆಗುತ್ತೆ ಅಂತ. ಅದೆಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಪ್ರೆಗ್ನೆಂಟ್ ಟೈಮಲ್ಲಿ ನೇರಳೆ ಹಣ್ಣು ತಿಂದರೆ ತುಂಬಾ ಒಳ್ಳೆಯದು. ನಾನೇನಪ್ಪ ಅಂತ ಅಂದರೆ ಲಿಪಿ ಪ್ರೆಗ್ನೆನ್ಸಿ ಶುಗರ್ ಇತ್ತಲ್ಲ, ಈಗಲೂ ಏನಾರು ಗೆಸ್ಟಿಯಲ್ ಡಯಾಬಿಟಿಸ್ ಬಂದ್ಬಿಟ್ರೆ ಅಂತ ಹೇಳಿಬಿಟ್ಟು ನಾನು ಏನೇನು ಬೇಕೋ ಆ ಥರದ್ದು ಎಲ್ಲದನ್ನು ತಗೊಳ್ತಿದ್ದೀನಿ. ಅವಳಿಗೆ ಒಂಚೂರು ಬೆಲ್ಲದ ಪುಡಿ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ. ನಾನು ಇದಕ್ಕೊಂಚೂರು ಉಪ್ಪು ಮತ್ತು ಖಾರ ಪುಡಿ ಹಾಕ್ಕೊಂಡು ತಿಂತೀನಿ ಅಷ್ಟೇ. ನಾನು ಇಷ್ಟೇ ಸಾಕು ನನಗೆ ಅಂತೇಳಿ ಇಷ್ಟು ತೊಗೊಂಡಿದ್ದೀನಿ. ಉಪ್ಪು ಮತ್ತು ಖಾರ ಪುಡಿನ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀನಿ. ಇದಿಷ್ಟು ನಮ್ಮ ಸಂಡೇದು ಮಾರ್ನಿಂಗ್ ರುಟೀನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಹಾಸನಲ್ಲಿ ಕೆಲಸ ಇತ್ತು ಅಂತ ಹೊರಟಿದ್ದೆ, ಅದ್ರ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಮನೇಲಿ ಕೆಲಸ ಇಲ್ಲ ಮುಗಿಸಿ ಹಾಸನಲ್ಲಿ ಕೆಲಸ ಇತ್ತು ಅಂತ ಹೋಗ್ತಾ ಇದ್ದೀನಿ. ಲಿಪಿನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಒಂದು ಒಳ್ಳೆ ಲಂಚ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಮೋಹನ್. ರುಚಿಯಾಗಿ ಏನಾದ್ರು ತಿನ್ಕೊಂಡು ಒಂಚೂರು ಡ್ರೈ ಫ್ರೂಟ್ಸ್ ಎಲ್ಲ ತರೋಕ್ಕಿತ್ತು, ತೊಗೊಂಬಿಟ್ಟು ಬರ್ತೀನಿ. ಲಿಪಿಗೆ ರೊಟ್ಟಿ ಹಾಕ್ಕೊಟ್ಟು ಕಳಿಸ್ಬಾರ್ದಿತ್ತು ಪಾಪ. ನಾನು ಹೆಂಗೆ ಹೇಳೋದು, ಇಷ್ಟೊತ್ತಿಗೆ ಲಂಚ್ ಕೂರಿಸಿರ್ತಾರೆ 12 o'clock. ಊಟ ಪಾಪ ಏನಾದ್ರು ಚೆನ್ನಾಗಿ ಕೊಡಿಸ್ಬೋದಿತ್ತು. ನೀನು ಮಲ್ಕೊಂಡಲ್ಲ. ಅವಳಿಗೆ ಫುಲ್ ಖುಷಿ. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡು ಬಂದ್ವಿ. ಏನು ಬೇಕು ಚಿನ್ನ ನಿಂಗೆ? ಅಪ್ಪ ಎಮ್ಮಿಯಾಗಿರೋ ಊಟ ಕೊಡಿಸುತ್ತೆ. ಜೋರಾಗಿ ಹೇಳ. ಬಿರಿಯಾನಿ ಬೇಕಾ? ಲಿಪಿನ್ ಸ್ಕೂಲಿಂದ ಕರ್ಕೊಂಡು ಬಂದ್ವಿ, ಫುಲ್ ಹ್ಯಾಪಿ ಇವತ್ತು ನನ್ನ ಮಗಳು ಪಾಪ. ಇಲ್ಲಾಂದರೆ 1 ಗಂಟೆ
ಎಷ್ಟು ಚಿನ್ನ ಇಂಗ್ಲೀಷಲ್ಲಿ ಹಂಗಂತ ಯೂನಿಟ್ ಎಷ್ಟು 10 out of 10 out of 2. ತೋರಿಸಿ. ನೀನು ಏನು ಮಾಡಲ್ಲ ಅಂತ ಗೊತ್ತು, ನೀನು ಸೈನ್ ಹಾಕಲ್ಲ ಅಂತ ಗೊತ್ತು. ವಾವ್ 10 out of 10. ವೆರಿ ಗುಡ್ ಗರ್ಲ್ ನನ್ನ ಮಗಳು. ಸೋ ಸ್ವೀಟ್. ಹಾಗೆ ಡ್ರೈ ಫ್ರೂಟ್ಸ್ ತೊಗೊಳಕ್ಕೆ ಅಂತ ಹೋದ್ವಿ. ಲಿಪಿ ಫೋನ್ ಇಸ್ಕೊಂಡು ನನಗೆ ಆಶ್ಚರ್ಯ ಆಗ್ತದೆ ಏನೇನು ಮಾತಾಡಿದ್ದಾಳೆ ಕೇಳಿಸ್ಕೊಳ್ಳಿ. ನನಗೆ ನಮ್ಮಮ್ಮ ಏನೇನು ಕೊಡ್ಸಿದ್ರೆ ತೋರಿಸ್ತೀನಿ. ನಮ್ಮಮ್ಮ ನಂಗೆ ಇಷ್ಟೆಲ್ಲ ಕೊಡಿಸಿದ್ದಾರೆ. ಇನ್ನೂ ತಾಲಕ್ಕೆ ಐ ಡೋಂಟ್ ನೋ ನಮ್ಮಮ್ಮ ನಂಗೆ ಇಲ್ಲಿ ಕರ್ಕೋಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಇಷ್ಟು ಇರೋಲ್ಲ ಐ ಲವ್ ಮೈ ಮದರ್. ಯಾಕಂದ್ರೆ ನಂಗೆ ಹೇಳ್ಬೇಕಾದೆಲ್ಲ ಕರ್ಕೋಗ್ತಾರೆ. ನೋಡಿ ಏನು ಬೇಕಾದೆಲ್ಲ ಕರೆಸ್ತಾರೆ. ಓದಿಸ್ತೀವಿ ಅಂತ ಇಷ್ಟು ಇಟ್ಕೊಂಡು ತೊಗೊಂಡಿದ್ದೀನಿ. ಹಂಗೆ ಇಷ್ಟ ನೀವು ಎಲ್ಲದನ್ನ ಟ್ರಯಲ್ ಮಾಡಬೇಕು ಅಂತ ಇದ್ದೀನಿ. ಅಷ್ಟು ಟ್ರಯಲ್ ಆಗ್ತಾರೆ. ನಮ್ಮಮ್ಮ ನಾನು ಆ ಶಾಪಿಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ. ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಒಂದು ಕಿಟ್ಕ್ಯಾಟ್ ಚಾಕ್ಲೇಟಿಗೆ ಅವರೇ ಲೇಬಲ್ ಮಾಡಿಕೊಂಡು 150 ರೂಪೀಸ್ ಹಾಕಿದ್ದಾರೆ. ಆ್ಯಂಡ್ ಡ್ರೈ ಫ್ರೂಟ್ಸು ಕೂಡ ನಾರ್ಮಲಾಗಿ ಕ್ವಾಲಿಟಿ ಚೆನ್ನಾಗಿತ್ತು, ಬಟ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಫೀಲ್ ಆಯಿತು ನನಗೆ. ಸೊ ನೆಕ್ಸ್ಟ್ ಟೈಮಿಂದ ಬೇಡ ಈ ಶಾಪಿಗೆ ವಿಸಿಟ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಯಾರಾದರೂ ಹೋಗೋರಿದ್ರೆ ಒಂದು ಹೆಲ್ಪ್ ಆಗಲಿ ಅಂತ ರಿವ್ಯೂಸ್ನ ಕೂಡ ಶೇರ್ ಮಾಡಿದೆ. ಅಲ್ಲಿಂದ ಡ್ರೈ ಫ್ರೂಟ್ಸ್ನ ತೊಗೊಂಡು ಊಟಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಒಂದೊಂದು ತಿನ್ನು ಲಿಪಿ. ಮತ್ತು ನೀನು ಎತ್ಕೊಂಡು ಸೌತೆಕಾಯಿ ಎತ್ಕೊಂಡಂಗೆ ನನ್ನ ಮಗಳು ಚಿಕನ್ ಎತ್ಕೊಂಡ್ರೆ ಅಲ್ಲ ಸ್ವೀಟು ತಿನ್ಕಂದ. ಸೂಪರಾ. ಇದ್ರಲ್ಲಿ ಟ್ರೈ ಮಾಡ್ತಿದ್ದೀನಿ. ಟ್ರೈ ಮಾಡ್ತೀನಿ. ಲಿಪಿನೂ ಕೂಡ ಅವಳಿಗೆ ಇಷ್ಟ ಆಗಿರೋ ಬಿರಿಯಾನಿನ ಎಂಜಾಯ್ ಮಾಡ್ಕೊಂಡು ತಿಂದ್ಲು. ನಾವು ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.